ಸೊ ಈಗ ಸತ್ಯಮಂಗಲಂ ಎಂಟ್ರಿ ಆಗಿದ್ದೀವಿ. ಟ್ರಾಫಿಕ್ ಜಾಮ್ ಆಗಿದೆ ಸ್ವಲ್ಪ. ಆ ಕಡೆ ರೋಡಲ್ಲ ಯಾರು ಬಿಡ್ತಾ ಇಲ್ವಾ, ಎಲ್ಲ ಈ ಕಡೆ ನುಗ್ಗಿದ್ದಾರೆ. ಆ ಕಡೆ ಇನ್ನೊಂದು ರೋಡ್ ಇದೆ ಆ್ಯಕ್ಚುಲಿ, ಎಲ್ಲ ಇಲ್ಲೇ ಬಂದ್ಬಿಟ್ಟಿದ್ದಾರೆ. ಏನೋ ರೆಡಿ ಆಯ್ತಿರ್ಬೇಕು ಆ ಕಡೆ ರೋಡು. ಈ ಥರ ಟ್ರಾಫಿಕಲ್ಲಿ ಬೈಕು ತುಂಬಾ ಹೀಟ್ ಆಗಿಬಿಡುತ್ತೆ ನೋಡಿ. ಆಲೇ 86ಗೆ ಬಂದ್ಬಿಡ್ತು. ಟೈಮು 11:30 ಆಯಿತು. 6:30 ಹೊರಟಿದ್ದು. 5 ಅವರ್ ಆಗಿದೆ. ಯಾಕೆಂದರೆ ತುಂಬ ಕಡೆ ಬ್ರೇಕ್ ಕೊಟ್ಟು ತಿಂಡಿ ತಿನ್ಕೊಂಡು ಆರಾಮಾಗಿ ಬಂದಿದ್ದೀನಿ. ಹಂಗಾಗಿ 5 ಅವರ್ ಆಗಿದೆ ನೋಡಿ. ಸಿಟಿ ಟ್ರಾಫಿಕ್ಗೆ 101 ಡಿಗ್ರಿಗೆ ಹೋಯ್ತು ನನ್ನ ಇಂಜಿನ್ ಕೂಲೆಂಟ್ ಟೆಂಪ್ರೇಚರ್. ರೋಡ್ಗಳೆಲ್ಲ ಏನು ಸೂಪರ್ ಆಗಿದಾವೆ ನೋಡಿ ಇಲ್ಲಿ ತಮಿಳ್ನಾಡಲ್ಲಿ. ಅಂದರೆ ಸಿಟಿ ಒಳಗಡೆ ರೋಡ್ಗಳು ಚೆನ್ನಾಗಿರಲ್ಲ ಅಂತ ಕೇಳ್ಪಟ್ಟಿದ್ದೀನಿ, ಅವರೇ ಹೇಳ್ತಾರೆ. ಹೊರಗಡೆ ರೋಡ್ಗಳು ಮಾತ್ರ ನನಗೆ ತುಂಬಾ ಇಷ್ಟ. ಯಾಕೆ ಅಂದರೆ ಎಷ್ಟು ನೀಟಾಗಿ ಅಗಲವಾಗಿದೆ ನೋಡಿ. ಜಾಸ್ತಿ ಅಂಡುಲೇಷನ್ಸು ಇಲ್ಲ. ಕರ್ವ್ಸ್ ಇದ್ದಾವೆ ಬಟ್ ಅಂಡುಲೇಷನ್ಸ್ ಏನು ಜಾಸ್ತಿ ಇಲ್ಲ. ಆರಾಮಾಗಿ ಹೋಗ್ಬೋದು. ಮಾರ್ಕಿಂಗ್ಸ್ ಚೆನ್ನಾಗಿದೆ. ಸೊ ಓಡಿಸೋದಕ್ಕೆ ಖುಷಿ ಆಗುತ್ತೆ. ಇದು ಸತ್ತಿ ಟು ಕೊಯಂಬತ್ತೂರು ರೋಡ್. ಇದು ಇಷ್ಟು ದಿವಸಕ್ಕೆ ಇವತ್ತು ಕಾಣಿಸ್ತಾ ಇದೆ ನೋಡಿ ಅಲ್ಲೆಲ್ಲ ಬೆಟ್ಟಗಳು ಯಾವ ರೇಂಜಿಗಿದೆ ಅಂತ. ಆ್ಯಕ್ಚುಲಿ ಅದ್ರ ಹಿಂಭಾಗನೇ ಊಟಿ ಇರೋದು. ಇಲ್ಲೆಲ್ಲ ನೀರಿತ್ತು ತುಂಬ. ಸೊ ಎಲ್ಲ ಖಾಲಿಯಾಗೋಗಿದೆ ನೋಡಿ. ಅಲ್ಲಿ ಆ ಕಡೆ ಕರ್ನಾಟಕ, ಇದು ತಮಿಳ್ನಾಡು. ಮಧ್ಯದಲ್ಲಿ ಅಲ್ಲೊಂದು ಹೊಳೆ ಬರುತ್ತೆ. ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಒಂದು ಊರಿದೆ. ಆ ಊರಿಗೆ ಯಾರನ್ನೂ ಬಿಡಲ್ವಂತೆ. ಟ್ರೈಬಲ್ ಏರಿಯಾ ಅದು. ಯಾರನ್ನೂ ಬಿಡಲ್ವಂತೆ. ಸ್ಪೆಷಲ್ ಅಕೇಶನ್ಸಲ್ಲಿ ಲಿಮಿಟೆಡ್ ಪೀಪಲಿಗೆ ಮಾತ್ರ, ಅದು ಕೂಡ ವ್ಯಾಲಿಡ್ ಪೀಪಲಿಗೆ ಮಾತ್ರ ಅವಕಾಶ ಅಂತೆ. ಬಸ್ಗಳು ಮಾತ್ರ ಡೈಲಿ ಹೋಗಿ ಬರ್ತವೆ. ಬಸ್ಸಲ್ಲೂ ಕೂಡ ಸುಮ್ಮನೆ ಕರ್ಕೊಂಡು ಹೋಗಲ್ಲ ಅಂತ ಹೇಳಿದರು ನಮಗೆ. ಕೊಯಂಬತ್ತೂರಲ್ಲಿ ನಮ್ಮ ಕೊಲೀಗ್ಸ್ ಇದ್ದಾರೆ. ಸೊ ಅವರೆಲ್ಲ ಹೇಳಿದರು ಹಿಂಗಿದೆ ಅಂತ. ಸೊ ರೋಡ್ಸ್ ನೋಡಿ ಏನು ಅದ್ಭುತವಾಗಿದೆ. ಇವಾಗ ಪುಳಿಯಂಪಟ್ಟಿ ಎಂಟ್ರಿ ಕೊಟ್ಟಿದ್ದೀನಿ. ಇಂಡಿಕೇಟರ್ ಹಾಕಲ್ಲ, ನೋಡ್ತಾರೆ. ಸೊ
ಕುರುಂಬುಪಾಳ್ಯ ನಿಯರ್ ಎಂಟ್ರಿ ಆಗ್ತಾ ಇದ್ದೀನಿ. ಇಲ್ಲಿ ರೋಡು ಮುಂಚೆ ಅಂತೂ ಸಾಕತ್ತು ಚಿಕ್ಕ ಇತ್ತು, ಇವಾಗ ಎಷ್ಟು ದೊಡ್ಡದು ಎಕ್ಸ್ಟೆಂಡ್ ಮಾಡ್ತಿದ್ದಾರೆ ನೋಡಿ. ಬೇಕಾಗಿತ್ತು, ತುಂಬ ನೀಡಿತ್ತು ಇದು, ಯಾಕೆಂದರೆ ಅಷ್ಟೇ ಚಿಕ್ಕದಾಗಿತ್ತು, ಅಷ್ಟೇ ಟ್ರಾಫಿಕ್ ಜಾಮ್ ಆಗ್ತಿತ್ತು ಯಾವಾಗ್ಲೂ, ಎವ್ರಿ ಟೈಮ್. ಸೊ ಇದು ತುಂಬಾ ನೀಡಿತ್ತು, ಮಾಡ್ತಿದ್ದಾರೆ. ನಮಗೆ ರೋಡು ಒಂದೇ, ಆಫ್ ರೋಡು ಒಂದೇ. ಲೆಫ್ಟಿಗೆ ಹೋದರೆ ನೀವು ಏರ್ಪೋರ್ಟಿಗೆ ಕರೆಕ್ಟಾಗಿ ಹೋಗ್ಬಿಡ್ಬೋದು ಡೈರೆಕ್ಟು. ಅದು ಬಿಟ್ಟರೆ ಬೆಂಗಳೂರು ರೋಡ್ ಅಂದರೆ ಸೇಲಂ ರೋಡ್ಗೂ ನೀವು ಎಂಟ್ರಿ ಕೊಡ್ಬೋದು ಈಸಿಯಾಗಿ. ಅಂದರೆ ಸ್ವಲ್ಪ ಸಿಟಿ ದಾಟ್ಬಿಡ್ಬೋದು, ಸಿಟಿ ಔಟ್ಸ್ಕರ್ಟ್ಸಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಸೊ ಹಾಗಾಗಿ ಅಷ್ಟು ಟ್ರಾಫಿಕ್ಕು ಉಳಿಸ್ಬೋದು ಅನ್ನೋ ಕಾರಣಕ್ಕೆ ಇಲ್ಲಿ ಹೋಗ್ತಾರೆ. ಇನ್ನೂ ಒಂದೇನೆಂದರೆ ಇಲ್ಲೊಂದು ಐ ಟಿ ಪಾರ್ಕ್ ಇದೆ, ತುಂಬ ಜನ ಕೆಲಸ ಮಾಡ್ತಾರೆ ಅಲ್ಲಿ ಐ ಟಿ ಪಾರ್ಕಲ್ಲಿ. ಹಾಗಾಗಿ ಆ ಕಡೆಗೆ ತುಂಬಾ ಟ್ರಾಫಿಕ್ಕು ಆಗುತ್ತೆ. ಸೊ ಜನ ಇಲ್ಲಿ ಸರ್ಕಲ್ ಸರಿ ಇಲ್ಲದೆ ಇರೋದ್ರಿಂದ, ಸರಿ ಇಲ್ಲ ಅನ್ನೋದಕ್ಕಿಂತ ಮುಂಚೆ ಎಷ್ಟು ಜಾಗ ಇತ್ತು ಅಷ್ಟರಲ್ಲಿ ಮಾಡಿದ್ರು, ಇಷ್ಟೊಂದು ಟ್ರಾಫಿಕ್ ಆಗಿತ್ತೆ ಅಂತ ಅವ್ರಿಗೆ ಹೆಂಗೆ ಗೊತ್ತಿತ್ತು ಪಾಪ. ಸೊ ಸರ್ಕಲ್ ತುಂಬ ದೊಡ್ಡದು ಅವಶ್ಯಕತೆ ಇರೋದ್ರಿಂದ ಈಗ ಆಗಿದೆ. ಇಲ್ಲಿಂದ ಸ್ಟ್ರೈಟ್ ಹೋದರೆ ನಾವು ಸಿಟಿ ಒಳಗೆ ಹೋಗ್ತೀವಿ, ಸರವಣಂಪಟ್ಟಿ ಗಣಪತಿ ಏರಿಯಾ ಅಲ್ಲೆಲ್ಲ ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ, ಸಿಟಿ ಸೆಂಟ್ರಿಗೆ. ಬಟ್ ನಾನು ಇಲ್ಲಿ ಲೆಫ್ಟಿಗೆ ತೊಗೋತೀನಿ, ಯಾಕೆ ಅಂದರೆ ನಂದು ಆಫೀಸು ಮತ್ತು ಪಿ ಜಿ ಬರೋದು ಲೆಫ್ಟ್ ಸೈಡಿಗೆ. ಸೊ ಹಾಗಾಗಿ ಇದು ಡೈರೆಕ್ಟ್ ರೋಡ್, ಒಂದೇ ರೋಡು. ಸೊ ಡೈರೆಕ್ಟ್ ಹೋಗ್ತೀನಿ ಅಲ್ಲಿಗೆ. ಟೈಮ್ ಇವಾಗ 12:30 ಆಗಿದೆ, ಕೊಯಮತ್ತೂರು ರೀಚ್ ಆಗಿದ್ದೀನಿ. 6 ಅವರ್ಸ್ ಆಯಿತು ನಾನು ಹೊರಟು. ಬೆಳಗ್ಗೆ 6:30ಗೆ ಬಿಟ್ಟಿದ್ದು ಮನೆ. ಅದಾದಮೇಲೆ ಅಲ್ಲಿ ಇಲ್ಲಿ ಬ್ರೇಕ್ ತೊಗೊಂಡು, ಜೊತೆಗೆ ಚಾಮರಾಜನಗರದಲ್ಲಿ ತಿಂಡಿ ತಿನ್ಕೊಂಡು, ದಿಮ್ಮಂಘಟ್ಟಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿ ಸ್ವಲ್ಪ ಜರ್ನಿ ಕಂಟಿನ್ಯೂ ಮಾಡಿದೆ. ಸೊ ಸ್ಟ್ಯಾಟಿಸ್ಟಿಕ್ಸ್ ನೋಡೋದಾದರೆ 296 ಕಿಲೋಮೀಟರ್ಸ್ ಬಂದಿದ್ದೀನಿ. 4 hours 51 minutes ಟ್ರಿಪ್ ಟೈಮು, 61 ಆವ್ರೇಜ್ ಸ್ಪೀಡು. ಫ್ಯೂಯಲ್ ಕನ್ಸಂಪ್ಷನ್ 9.2 ಲೀಟರ್ಸ್ ಆಗಿದೆ, 31.8 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಕೊಟ್ಟಿದೆ. ತುಂಬ ಡೀಸೆಂಟ್ ಅಂತ ಹೇಳ್ತೀನಿ, ಯಾಕೆಂದರೆ 300 ಕಿಲೋಮೀಟ್ರು ನಾನು ಬಂದಿರೋದು, 300 ಕಿಲೋಮೀಟ್ರ್ ರೈಡು, ಸೋಲೋ ರೈಡು. ಇಷ್ಟು ಮೈಲೇಜ್ ಕೊಟ್ಟಿದೆ ಅಂದರೆ ಅದಕ್ಕಿಂತ ಇನ್ನೇನು ಬೇಕು. ಅದು 300cc ಹೈ ಕಂಪ್ರೆಷನ್ ಇಂಜಿನ್, ಇದು 36 bhp ಪವರು, 28.5 Nm ಟಾರ್ಕು. ಈ ಇಂಜಿನ್ಗೆ ಹೇಳಿ ಮಾಡಿಸಿದ ಮೈಲೇಜ್. ನಾನು ಸ್ಪೀಡಾಗಿ ಬಂದಿರೋದಕ್ಕೆ ಸ್ವಲ್ಪ ಹೀಗಾಗಿದೆ, ಅಂದರೆ ಆಕ್ಸಲರೇಷನ್ ಒಂದು ಲೀನಿಯರ್ ಇರಲಿಲ್ಲ, ತುಂಬ ಹ್ಯಾಶ್ ಆಕ್ಸಲರೇಷನ್ ಇತ್ತು. ಬಟ್ ಅಂಥದ್ರಲ್ಲೂ ಒಳ್ಳೆ ಮೈಲೇಜು ಬಂದಿದೆ. ಸೊ ಇನ್ನೇನು ನಮ್ಮ ಪಿ ಜಿ ಬಂತು. ಅಲ್ಲಿ ಮುಂದೆ ಹೋದ್ರಿ ಲೆಫ್ಟ್ ಸೈಡಿಗೆ ತೊಗೊಂಡ್ರೆ ಅಲ್ಲಿ ಕಾಣಿಸ್ತಿರೋ ಬಿಲ್ಡಿಂಗ್, ಬ್ರೌನ್ ಕಲರ್ ಬಿಲ್ಡಿಂಗೇ ನಮ್ಮ ಆಫೀಸು. ಸೊ ಇದಾಗಿತ್ತು ಚನ್ನರಾಯಪಟ್ಟಣ ಟು ಕೊಯಮತ್ತೂರು ಬೈಕ್ ರೈಡ್ ಸೋಲೋ. 6 hours 15 minutes ಆಯಿತು ನಾನು ಹೊರಟು. ನಮ್ಮ ಪಿ ಜಿಗೆ ಬಂದು ತಲುಪಿದ್ದೀನಿ. ಸೊ ಈ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ಬೈಕ್
ವಿಡಿಯೋಸ್ ನಿಮಗೆ ಬೇಗ ತಲುಪುತ್ತೆ.